ಇದಕ್ಕೆ ಮೊದಲು ಆಗಿತ್ತು, ಅದೇ ಗಲಾಟೆ ಆಗಿತ್ತು ಇವರಿಬ್ಬರಲ್ಲಿ. ಒಂದು 3-4 ವರ್ಷ ಮಾತಿರಲಿಲ್ಲ. ಮತ್ತೆ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು, ಇಲ್ಲ ನೀವಿಬ್ಬರು ಚೆನ್ನಾಗಿರಬೇಕು, ಮಾತಾಡಬೇಕು ಅಂತ ಹೇಳಿ ಆಚೆ ಎಲ್ಲ ಕುಂಡ್ರಿಸಿ ಮಾತಾಡಿ, ಅಷ್ಟು ದೊಡ್ಡ ಸತ್ಯ ಇಕ್ಕಿದ್ಮೇಲೆ, ನಮ್ಮ ಖುರಾನ್ ಮೇಲೆ ಆಣೆ ಇಟ್ಟು ಸತ್ಯ ಮಾಡಿದ್ಮೇಲೆ ಆ ಖುರಾನ್ಗೆ ಮರ್ಯಾದೆ ಕೊಟ್ಟು. ಶಹನವಾಜ್ ಇರ್ತಾರೆ, ಹೌದು, ನಾಜು ಮತ್ತೆ ಹೈದರ್ ಅವರೆಲ್ಲ ಇದ್ರು, ಎಲ್ಲರೂ ಇದ್ರು. ಅವರು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಒಟ್ಟು ಕೂತು ಇನ್ಮೇಲೆ ನೀವು ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತ ಹೇಳಿ ಅವ್ರನ್ನ ಸೇರಿಸಿಬಿಟ್ಟು ಸುತ್ತಾಡಿದ್ದಾರೆ. ಅವರು ಚೆನ್ನಾಗಿ ಫೋನ್ ಕಾಂಟ್ಯಾಕ್ಟ್ಸು ಚೆನ್ನಾಗಿತ್ತು, ಮಾತುಕತೆ ಚೆನ್ನಾಗೇ ಇತ್ತು. ಚೆನ್ನಾಗಿದ್ದುಕೊಂಡು ಈ ಥರ ಬೆನ್ನಿಂದೆ ಮಾಡಿರೋದಿದು ಎಲ್ಲ ಸ್ಕೆಚ್ ಹಾಕಿ ಮಾಡಿರೋದು ಸರ್. ಹೊಡಿಯೋರಾದ್ರೆ ಅಯ್ಯೋ ನಮ್ಮ ಹೈದರನು ಸ್ವಲ್ಪ ಹುಷಾರಾಗಿರ್ತಿದ್ದ. ಅಯ್ಯೋ ಎದುರುಗಡೆ ನಮ್ಗೆ ಯಾರೋ ಒಬ್ಬ ಇದ್ದಾನೆ, ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಅಂತಿದ್ರೆ ಅವ್ನು ಚೆನ್ನಾಗಿರ್ತಾ ಇದ್ದ ಅಲ್ವಾ. ಆ ಥರ ಏನು ಇಲ್ಲ ಸರ್. ಈಗ ನಮ್ಮ ಮನೇಲಂತೂ ನಾವು ಹೆಂಗೆ ಬದುಕ್ತಾ ಇದ್ದೀವಿ, ನಮ್ಗೆ ಊಟ ಸೇರ್ತಿಲ್ಲ, ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮನೆಗಿದ್ದಿದ್ದೆ ಅವರೇ ಸರ್. ನಮ್ಮನ್ನ ಎಲ್ಲರೂ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದ್ದ. ಇವರು ಅವರು ಅಂತ ಏನಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ದ. ಈಗ ಅವ್ರ ತಾಯಿಗೆ, ಅವ್ರ ಅಕ್ಕ ತಂಗಿರಿಗೆ, ಅವ್ರ ಅಣ್ಣ ತಮ್ಮಂದಿರಿಗೆ ನಾವು ಏನು ಹೇಳೋಕ್ಕಾಗ್ತಿಲ್ಲ. ನನಗೆ ನಾನೇ ಸಮಾಧಾನ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಮ್ಗೆ ಅಷ್ಟು ಬೇಜಾರಿದೆ. ನಮ್ಮ ಮಕ್ಕಳಂತೂ ಅವ್ರ ಗೋಳಾಟ ನೋಡೋಕ್ಕಾಗ್ತಾಯಿಲ್ಲ, ಅವ್ರ ಮಕ್ಳು ಗೋಳಾಟ ನೋಡೋಕ್ಕಾಗ್ತಾಯಿಲ್ಲ. ಈ ಥರ ನಡಿಬಾರ್ದಾಗಿತ್ತು ಸರ್. ಆದರೆ ಏನೇ ಒಂದು ಆ ಥರ ಒಂದು ಶತ್ರು ಇದ್ರೂ ಈ ಥರ ಕ್ರೂರವಾಗಿ ಹೊಡೆಯೋದು, ಇದು ಹೇಳಿತನ. ಈ ಥರ ಮಾಡಬಾರ್ದಿತ್ತು.